ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ರಾಜೇಶ್ ಭಟ್, ಶಿರಸಿಯ ಪ್ರತಿಷ್ಠಿತ ಲಿಂಗದಕೋಣ ದೇವಸ್ಥಾನದ ಪ್ರಧಾನ ಅರ್ಚಕರು ಹಾಗೂ ವ್ಯವಸ್ಥಾಪಕರು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಸರ್, ತಾವು ಕಳೆದೊಂದು 30 ವರ್ಷಗಳಿಂದ ಶಿರಸಿಯ ಲಿಂಗದಕೋಣ ದೇವಸ್ಥಾನದಲ್ಲಿ ಅರ್ಚಕರಾಗಿ ಜೊತೆಗೆ ವ್ಯವಸ್ಥಾಪಕರಾಗಿ ಒಟ್ಟಾರೆ ದೇವಸ್ಥಾನವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಡ್ಸ್ಕೊಂಡು ಬರ್ತಾ ಇದ್ದೀರಿ. ನಿಮ್ಮ ಕುಟುಂಬದಲ್ಲಿ ಈ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಬಂದ್ರೆ 4ನೇ ತಲೆಮಾರು. ನಿಮ್ಮ ಅಜ್ಜನವರು ಹೌದು, ತಂದೆಯವರು ಹೌದು, ಈಗ ತಾವು ಕಳೆದ 30 ವರ್ಷಗಳಿಂದ ಮಾಡ್ತಾ ಇದ್ದೀರಿ. ಮುಂಚೆಲ್ಲ ಮದುವೆಗಳು ಅಂದ್ರೆ ನಮ್ದು ಒಟ್ಟಾರೆ ಈ ನಮ್ಮ ಮಲೆನಾಡು ಭಾಗದ ಅಥವಾ ನಮ್ಮ ಸಮಾಜದಲ್ಲಿ ಮದುವೆಗಳು ಹೇಗಿರ್ತಿತ್ತು ಅಂದ್ರೆ ಹತ್ತಿರದ ನೆಂಟರಿಷ್ಟು ಒಂದು 3 ದಿನದ 4 ದಿನ ಮುಂಚೆ ಬಂದು ಎಲ್ಲ ತಯಾರಿಗಳನ್ನು ಮಾಡಿ ಮನೆ ಯಜಮಾನ ಮನುಷ್ಯನಿಗೆ ಮದುವೆ ನಡೆದಿದ್ದೇ ಗೊತ್ತಾಗೋದಿಲ್ಲ. ಆ ರೀತಿಯಲ್ಲಿ ಒಂದು ಎಲ್ಲರ ಸಹಕಾರದಿಂದ ಊರಿನವ್ರ ಸಹಭಾಗಿತ್ವದಲ್ಲಿ ನಡೀತಾ ಇತ್ತು. ಆಗ್ಲೂ ಸಾಕಷ್ಟು ಕಲ್ಯಾಣ ಮಂಟಪಗಳು ಇದ್ದಿದ್ವು. ಆದ್ರೆ ನಂತರದಲ್ಲಿ ಒಂದಷ್ಟು ಅನಿವಾರ್ಯ ಕಾರಣಗಳಿಗೆ, ಈಗ ಇನ್ನು ವಿಭಕ್ತ ಕುಟುಂಬ ಆಗಿರ್ಬೋದು ಅಥವಾ ಮನೆಯಲ್ಲಿ ಒಬ್ಬರೇ ಮಕ್ಕಳು, ಸಂಬಂಧಿಕರೆಲ್ಲ ಸ್ವಲ್ಪ ದೂರ ಆ ಒಂದು ಕಾರಣದಿಂದವ ಕಲ್ಯಾಣ ಮಂಟಪದಲ್ಲಿ ಮದುವೆ ಮಾಡುವಂತವ್ರ ಸಂಖ್ಯೆ ಈಗ ಜಾಸ್ತಿ ಆಗ್ತಾ ಇದೆ ಅನ್ಸುತ್ತೆ. ಈ ಒಂದು ವಿಚಾರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಖಂಡಿತ ಹೌದು. ಯಾಕೆಂತಂದರೆ ನಾನು ಒಂದು 30 ವರ್ಷದಿಂದ ಈ ವಿಷಯದಲ್ಲಿ ತುಂಬ ನೋಡ್ತಾ ಇದ್ದ ಹಾಗೆ, ಮೊದಲೆಲ್ಲ ಚೆನ್ನಾಗಿ ಮನೆಯಲ್ಲೇ ಎಲ್ಲರ ಸಮೂಹ ಊರಿನವರೆಲ್ಲ ಒಟ್ಟಾಕೊಂಡು ಅಥವಾ ಯುವಕರು ಚೆನ್ನಾಗೆಲ್ಲ ನೆಂಟರಿಷ್ಟೆಲ್ಲ ಬಂದು ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮೊದಲು ಹಳ್ಳಿ ಮೇಲೆ ನಡೀತಾ ಇತ್ತು. ಆದರೆ ಕಾರಣಾಂತರದಿಂದ ನಂತರದಲ್ಲಿ ಹಳ್ಳಿ ಮೇಲೆ ಯುವಕರ ಸಂಖ್ಯೆ ಕಡಿಮೆ ಆಗ್ತಾ ಇದ್ದರಿಂದಾಗಿ ಅನಿವಾರ್ಯವಾಗಿ ಒಂದು ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಬೇಕು, ಬಂದವರಿಗೆ ಒಂದು ಊಟೋಪಚಾರದ ವ್ಯವಸ್ಥೆಯನ್ನು ಚೆನ್ನಾಗಿ ಕೊಡಬೇಕು ಅನ್ನುವ ದೃಷ್ಟಿಯಿಂದ ಅದನ್ನು ಒಂದು ಪೇಟೆ ಅಂತ ಅಥವಾ ಯಾವುದೋ ಒಂದು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಸಂಸ್ಥೆಯಲ್ಲೋ ಅಥವಾ ಚೆನ್ನಾಗಿ ನಡೆಸ್ಕೊಂಡು ಹೋಗುವಂಥ ಒಂದು ಜಾಗದಲ್ಲೋ ಆ ಮದುವೆಯನ್ನು ಅಥವಾ ಮಂಗಲ ಕಾರ್ಯವನ್ನು ಇತ್ಯಾದಿಯನ್ನು ಮಾಡ್ತಕ್ಕಂಥ ಒಂದು ಅನಿವಾರ್ಯತೆ ಸಮಾಜದಲ್ಲಿ ಬಂದಾಗ ನನಗೆ ಕಾಣ್ತಾ ಇತ್ತು ಅವಾಗ. ಹಾಗಾಗಿ ಏನು ಮಾಡ್ತಾಯಿದ್ರು, ಆವಾಗಿಂದಲೂ ತುಂಬ ಮೊದಲಿಂದನೂ ಒಂದು ದೇವಸ್ಥಾನದಲ್ಲಿ ಪ್ರಾರಂಭ ಆಯಿತು ಇಂಥದ್ದು. ಮೊದಲೇ ಸಣ್ಣ ಪುಟ್ಟದಾಗಿ ಒಂದು 50 ಜನ 100 ಜನ ಇತ್ಯಾದಿ ಸಣ್ಣ ಪ್ರಮಾಣದಲ್ಲೇ ಕಾರ್ಯಕ್ರಮವನ್ನು ಮಾಡ್ತಂಥ ಒಂದು ಪರಿಸ್ಥಿತಿ ಕಾಣ್ತಾ ಇತ್ತು. ಅದನ್ನು ದಿನದಿಂದ ದಿನಕ್ಕೆ ಬೆಳೀತಾ ಬೆಳೀತಾ ಆಗ ಒಂದು ನನಗೆ ಗೊತ್ತಿದ್ದಂಗೆ ಪರಮಾವಧಿ ಅಂದರೆ 200 ಜನ ಒಂದು ಮದುವೆಗೆ ಆಗಿದ್ದಾರೆ ಅಂದರೆ ಅದು ದೊಡ್ಡ ಮದುವೆ ಪರಿಗಣಿಸಲ್ಪಡ್ತಾ ಇತ್ತು. ಈಗ ಅದು ಕಾಮನ್ ಆಗಿದೆ. ಒಂದು ಸಣ್ಣ ಸತ್ಯನಾರಾಯಣ ವ್ರತ ಮಾಡಿದ್ರು ದೇವಸ್ಥಾನದಲ್ಲಿ ಮಾಡಿದ್ರು ಒಂದು 200 ಜನ ಆಗ್ತಾ ಇದ್ದಾರೆ. ಅದನ್ನೇ ಬೆಳೆಸಿ ದೊಡ್ಡದಾಗ್ತಾ ಉಂಟು. ನಮ್ಮಲ್ಲಿ ಅಂತಾರೆ ಈಗ ಚೆನ್ನಾಗಿ ಈಗ ಒಂದು 10 ವರ್ಷದ ಈಚೆ ದೇವಸ್ಥಾನ ಮೊದಲು ಏನೂ ಆ ವ್ಯವಸ್ಥೆಗಳಿಲ್ಲಾಗಿತ್ತು. ಅದು ಪ್ರಾರಂಭದಲ್ಲಿ ಶಿರಸಿಯಲ್ಲಿ ಲಿಂಗದ ಕೋಣನೇ ಮೊದಲನೇದಾಗಿ ಕಲ್ಯಾಣ ಮಂಟಪ ಹಾಳಿ ಒಂದು ವ್ಯವಸ್ಥೆ ಬಂದಿದ್ದು. ಯಾಕೆಂತಂದರೆ ಶಿರಸಿಯಲ್ಲಿ ಮತ್ತೆ ಯಾವುದೇ ಕಲ್ಯಾಣ ಮಂಟಪಗಳು ಪ್ರಾರಂಭದಲ್ಲಿ ಇರಲಿಲ್ಲ. ಲಿಂಗದ ಕೋಣ ಕಲ್ಯಾಣ ಮಂಟಪ ಅಥವಾ ಕಾಲೇಶ್ವರ ಕಲ್ಯಾಣ ಮಂಟಪ ಅಂತ ಹೇಳ್ತಿದ್ರು ಮೊದಲೇ. ಅದೇ ಕಲ್ಯಾಣ ಮಂಟಪನೇ ಬೆಳೀತಾ ಇವತ್ತು ಇಷ್ಟು ದೊಡ್ಡ ಒಂದು ಮಟ್ಟಕ್ಕೆ ಬೆಳೆದು ನಿಂತಿದೆ ಅಂತ ನಾನು ಹೇಳ್ತಾ ಇದ್ದೇನೆ. ಓಕೆ, ಈಗ ನಿಮ್ದು ಲಿಂಗದಕೋಣ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪ ಒಟ್ಟಾರೆ ವಿಶೇಷತೆ ಏನು? ಜೊತೆಗೆ ಈಗ ಅಲ್ಲಿ ಯಾವ್ಯಾವ ರೀತಿ ಸೇವೆಗಳನ್ನು ನೀವು ನೀಡ್ತೀರಿ? ನಮ್ಮಲ್ಲಿ ಮೊದಲಿಂದಲೂ ಹಾಗೆ ಕೇವಲ ಮದುವೆ ಮಂಗಲ ಕಾರ್ಯ ಇತ್ಯಾದಿಗಳು ಒಂದೇ ಅಲ್ಲ, ಎಷ್ಟೋ ರೀತಿಯಂಥ ಧಾರ್ಮಿಕ ಕಾರ್ಯಕ್ರಮಗಳು ಮೊದಲಿಂದನೂ ನಡೀತಾ ಇದೆ. ಒಂದಿಷ್ಟು ಶತ್ರುದ್ರ ಪೂಜಾ ಅನುಷ್ಠಾನಗಳಿರ್ಬೋದು ಅಥವಾ ಶಾಂತಿ ಕರ್ಮಗಳಿರ್ಬೋದು ಅಥವಾ 60 ವರ್ಷದ ಶಾಂತಿ, 70 ವರ್ಷದ 80 ವರ್ಷದ ಶಾಂತಿಗಳು ಇತ್ಯಾದಿ ಎಲ್ಲ ರೀತಿಯಾದ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಜೊತೆಯಲ್ಲಿ ಅದೊಂದು ಶಿವನ ಕ್ಷೇತ್ರವಾಗಿರೋದ್ರಿಂದ ಅಲ್ಲಿ ಜಲಮೂಲವೂ ಇರೋದರಿಂದ ಒಂದು ಶಾಲ್ಮಲಿಯ ನದಿಯ ಉಗಮ ಸ್ಥಾನ ಶಿವನ ಸನ್ನಿಧಿಯಲ್ಲೇ ಹರಿತಾ ಇರ್ತದೆ. ಹಾಗಾಗಿ ಅಲ್ಲೊಂದು ಪಿತೃ ಕಾರ್ಯಗಳ ಒಂದು ವ್ಯವಸ್ಥೆಯನ್ನು ಈಗ ಒಂದಿಷ್ಟು 15-20 ವರ್ಷದಿಂದ ಪ್ರಾರಂಭಿಸಿದ್ದೇವೆ. ಚೆನ್ನಾಗಿ ನಡೀತಾ ಉಂಟು. ಅದು ಬಹಳ ಅನಿವಾರ್ಯತೆ ಉಂಟು. ಯಾಕೆಂತಂದ್ರೆ ಈಗ ಮಂಗಲ ಕಾರ್ಯವನ್ನು ಮನೆಯಲ್ಲಿ ಮಾಡೋದು ಎಷ್ಟು ಕಷ್ಟವೋ ಅಷ್ಟೇ ಕಷ್ಟ ಅಪರ ಕಾರ್ಯವನ್ನು ಮಾಡೋದು ಕಷ್ಟ ಆಗ್ತಾ ಉಂಟು ಜನರಿಗೆ. ಯಾಕೆಂತಂದ್ರೆ ಮನೆಯಲ್ಲಿ ಒಂದೇ ಒಂದು 10 ದಿವಸ ಅಥವಾ 11 ದಿವಸದ ಅವಧಿಯಲ್ಲಿ ಆ ವಿಷಯ ಗೊತ್ತಾಗ್ತದೆ. ಹಾಗಾಗಿ ಅದನ್ನೆಲ್ಲ ಸಂಘಟನೆ ಒತ್ತಡದಲ್ಲೂ ದುಃಖದಲ್ಲೂ ಇರ್ತಾರೆ. ಹೌದು. ಹಾಗಾಗಿ ಅದನ್ನು ನಿರ್ಣಯ ಮಾಡೋದು ಕಷ್ಟ ಸಾಧ್ಯ ಆಗಿರೋದ್ರಿಂದ ಅಂಥ ಕಾರ್ಯಕ್ರಮಗಳು ತುಂಬ ಆಗ್ತಾ ಉಂಟು. ಒಟ್ಟಾರೆಯಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮಗಳು, ಮಂಗಲ ಕಾರ್ಯಕ್ರಮಗಳು ಅತ್ಯಂತ ಜನರಿಗೆ ಮನಮುಟ್ಟುವ ರೀತಿಯಲ್ಲಿ ಅಲ್ಲಿಯ ಒಂದು ಪರಿಸರ ಇರಬಹುದು ಅಥವಾ ನಮ್ಮ ಅಲ್ಲಿಯ ಊಟೋಪಚಾರ, ಆದರಾತಿಥ್ಯ, ಧಾರ್ಮಿಕ ಕಾರ್ಯಕ್ರಮದ ವ್ಯವಸ್ಥಿತವಾದಂಥ ತಯಾರಿ
ಅದರ ಹಿನ್ನೆಲೆಯಲ್ಲಿ ತುಂಬ ಜನ ನಮ್ಮಲ್ಲಿ ವಿಶ್ವಾಸ ಇಟ್ಕೊಂಡು ನಮ್ಮಲ್ಲಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಓಕೆ, ಈಗ ಕಳೆದೊಂದು 30 ವರ್ಷದ ಅನುಭವನ ನೀವು ಗಣನೆಗೆ ತೆಗೆದುಕೊಂಡ್ರೆ ನಿಮ್ದೊಂದು ಈ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಅಥವಾ ಕಳೆದೊಂದು 30 ವರ್ಷದಲ್ಲಿ ನೀವು ಎದುರಿಸಿದಂಥ ಸವಾಲುಗಳು, ಸಮಸ್ಯೆಗಳು ಯಾವ ರೀತಿ ಇರ್ತವೆ? ನಾನು ಪ್ರಾರಂಭದಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋಗೋದು ತುಂಬ ಸರಳ ಇತ್ತು. ಯಾಕೆಂದರೆ ಜನರ ಒಂದು ಬೆಂಬಲ ಅಥವಾ ನಮಗೆ ಸಿಗತಕ್ಕಂಥ ಅಡುಗೆಯವರು ಇರ್ಬೋದು, ಬಡಿಸುವವರು ಇರ್ಬೋದು, ತುಂಬ ಸರಳವಾಗಿ ಸಿಗ್ತಾಯಿದ್ರು. ಆದರೆ ಈಗ ಒಂದು 10 ವರ್ಷದ ಈಚೆಗೆ ಈ ಉದ್ಯಮಕ್ಕೆ ಅಥವಾ ಈ ಒಂದು ಅಡುಗೆ ಕೆಲಸಕ್ಕೋ ಅಥವಾ ಬಡಿಸುವಂಥ ಕೆಲಸಕ್ಕೋ ಜನಗಳ ಕೊರತೆ ತುಂಬ ಆಗ್ತಾ ಉಂಟು. ಅದರಲ್ಲೂ ವಿಶೇಷವಾಗಿ ಅಡುಗೆ ಮಾಡುವಂಥವ್ರು ತುಂಬ ಕಡಿಮೆ ಆಗ್ತಾ ಇದ್ದಾರೆ. ಕೇವಲ ಈ ಇವೆಂಟ್ ಮ್ಯಾನೇಜ್ಮೆಂಟ್ ಹೇಳಿ ಪ್ರಾರಂಭ ಆದಮೇಲಿಂದ ಸ್ವಲ್ಪ ಜನಕ್ಕೆ ಏನೋ ಒತ್ತು ಬರ್ತಾ ಇದ್ದಂಗೆ ಕಾಣ್ತಾ ಉಂಟು. ಆದರೂ ನಾವು ಅನುಭವಿಸ್ತಾ ಇದ್ದಿದ್ದು ಅಡುಗೆಯವರು ತುಂಬ ಕಷ್ಟ ಆಗ್ತಾ ಉಂಟು. ಜೊತೆಯಲ್ಲಿ ಸ್ವಚ್ಛತೆಯನ್ನು ಇಟ್ಟುಕೊಳ್ಳೋದು. ಈ ಒಂದು ಯಾವುದೇ ಒಂದು ಜಾಗ ಅಥವಾ ಒಂದು ಕ್ಷೇತ್ರ ಚೆನ್ನಾಗಿ ಬೆಳೀತಾ ಉಂಟು, ಅದರಲ್ಲಿ ಸ್ವಚ್ಛತೆಗೆ ಮುಖ್ಯವಾದ ಆದ್ಯತೆ ಕೊಡಲೇಬೇಕಾಗ್ತದೆ. ಯಾಕೆಂತಂದರೆ ಆ ಸ್ವಚ್ಛವಾಗಿದ್ದು ಪರಿಸರ ಚೆನ್ನಾಗಿದ್ದರೆ ಮಾತ್ರ ಜನಕ್ಕೂ ತುಂಬ ಅದರ ಆ ಕ್ಷೇತ್ರದ ಮೇಲೆ ಗೌರವನೂ ಬರ್ತದೆ, ಜನ ತುಂಬ ಮತ್ತೆ ಬರ್ತಾ ಇರ್ತಾರೆ. ಆ ಒಂದು ಸ್ವಚ್ಛತೆನ ಇಟ್ಕೊಳ್ಳಿಕ್ಕೂ ನಮಗೆ ಆ ಕೆಲಸಗಾರರ ಅಭಾವ ತುಂಬ ಆಗ್ತಾ ಉಂಟು. ಆದರೂ ನಾವು ಅದರಲ್ಲಿ ಯಾವುದೂ ಕೊರತೆ ಆಗದ ರೀತಿಯಲ್ಲಿ ಇವತ್ತಿನವರೆಗೂ ಚೆನ್ನಾಗಿ ವ್ಯವಸ್ಥೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಓಕೆ, ಈಗ ನೀವು ಹೇಳಿದ್ರಿ ಅಂದರೆ ಈಗ ಅಡುಗೆಯವರು ಅಥವಾ ಅಡುಗೆ ಮಾಡೋರ ಸಂಖ್ಯೆ ಕಡಿಮೆ ಇದೆ ಅಂತ. ಆದರೆ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದರೆ ಮನೆಯಲ್ಲಿ ಇರೋರೇ ಒಬ್ಬರೋ ಇಬ್ಬರೋ ಇರ್ತಾರೆ. ಏನೋ ವಿಶೇಷ ಆಯ್ತುಗಳಾದರೆ ಮನೇಲಿ ಅಡುಗೆ ಮಾಡಲಿಕ್ಕೆ ಅಥವಾ ಒಂದು 10 ಮಂದಿ ಬಂದರೂ ಅಡುಗೆಯವ್ರನ್ನ ಮಾಡೋ ಅಂದರೆ ಹೊರಗಡೆಯಿಂದ ಕರೆಸುವಂಥ ವಾತಾವರಣ ನಮ್ಮ ಈ ಒಂದು ಸಮಾಜದಲ್ಲಿದೆ. ಹಾಗಾಗಿ ಈ ಒಂದು ಭವಿಷ್ಯವನ್ನು ವಿಚಾರ ಮಾಡಿದರೆ ಈಗೇನು ನೀವು ಹೊಸ ಹೆಸರು ಏನು ಇವೆಂಟ್ ಮ್ಯಾನೇಜ್ಮೆಂಟ್ ಈ ರೀತಿಯಲ್ಲಿ ನಡೀತಾ ಇದೆ, ಆ ಹೆಸರು ಇರಲಿ ಯಾವುದೇ ಹೆಸರಿರಲಿ, ಈ ಒಂದು ಕ್ಯಾಟ್ರಿಂಗ್ ಅಥವಾ ಅಡುಗೆ ಒಂದು ಪ್ರೊಫೆಷನ್ಗೆ ಸಾಕಷ್ಟು ಭವಿಷ್ಯ ಅಥವಾ ಅವಕಾಶಗಳು ಇದೆ ಅಂತ ಹೇಳ್ತಾರೆ. ಹಾಗಾಗಿ ಹೊಸಬ್ರು ಯಾವ ರೀತಿ ಬರಬೇಕು ಅಂತ ನೀವು ಅನ್ಕೋತೀರಿ? ಇದನ್ನು ಒಂದು ಚೆಂದಾಗಿ ಆರ್ಗನೈಸ್ ಮಾಡ್ಕೊಂಡು ಮಾಡುವಂಥ ಅಭಿರುಚಿ ಇದ್ದವರು ಬರಲೇಬೇಕು. ಯಾಕೆಂತಂದರೆ ಮುಂದೆ ಇನ್ನೆಲ್ಲ ಮನೆಯಲ್ಲಿ ಹಂಗೇಳಿ ಕಾರ್ಯಕ್ರಮವನ್ನು ಮಾಡಬೇಕು, ಧಾರ್ಮಿಕ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಬೇಕು, ಮದುವೆಯನ್ನು ಚೆನ್ನಾಗಿ ಮಾಡಬೇಕು ಮನಸ್ಥಿತಿ ಎಲ್ಲರಿಗೂ ಇದೆ. ಆರ್ಥಿಕವಾಗೂ ಬಲವಂತರಾಗೇ ಇರ್ತಾರೆ. ಆದರೆ ಇದನ್ನು ಮಾಡಲಿಕ್ಕೆಲ್ಲ ಸರಿಯಾದಂಥ ಜನಗಳ ವ್ಯವಸ್ಥೆನೋ ಇತ್ಯಾದಿಗಳೆಲ್ಲ ಕೊರತೆ ಆಗ್ತಾ ಉಂಟು. ಅದನ್ನು ಸರಿಯಾಗಿ ಆ ಒಂದು ವ್ಯವಸ್ಥೆಯಲ್ಲಿ ಅಡಿಯಲ್ಲಿ ಬರ್ತಕ್ಕಂಥ ಜನರನ್ನೆಲ್ಲ ಸರಿಯಾಗಿ ಇಟ್ಟುಕೊಂಡ್ರೆ ಮುಂದೆ ಆ ಇದನ್ನೆಲ್ಲ ಮಾಡ್ಕೊಂಡು ಹೋಗೋರಿಗೆ ತುಂಬ ಒಂದು ಬೆಲೆ ಇದ್ದೇ ಇದೆ. ನಿಕ್ಕಿ ಮಾಡಿದಷ್ಟು ಅದು ಒಳ್ಳೆ ರೀತಿಯಲ್ಲಿ ಸರಿಯಾಗಿ ಮಾಡೋದು. ಅದನ್ನು ವ್ಯವಸ್ಥಿತವಾಗಿ ಜನರಿಗೆ ಒಂದು ಕಡಿಮೆಯ ಒಂದು ಮೊತ್ತದಲ್ಲಿ ಆ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಿಕೊಟ್ಟವ್ರೆ ಅಂಥವ್ರಿಗೆ ತುಂಬ ಅದು ಮುಂದಿನ ಭವಿಷ್ಯ ಇದೆ. ಈ ಅಡುಗೆ ವಿಚಾರ ತಗೊಂಡ್ರೆ ನಂದು ಯಾವತ್ತಿನ ಒಂದು ಪ್ರಶ್ನೆಗಳಿದೆ. ಅದೇನು ಕೇಳಿದ್ರೆ ಯಾರೊಬ್ರು ಒಳ್ಳೆ ರೀತಿ ಅಡುಗೆ ಮಾಡ್ತಾರೆ. ಈಗ ಉದಾಹರಣೆ ಕೇಸರಿನೇ ತಗೊಂಡ್ರೆ ಅವ್ರು ಯಾವಾಗ ಕೇಸರಿ ಮಾಡಿದ್ರು ಒಳ್ಳೆನೇ ಮಾಡ್ತಾರೆ. ಆದ್ರೆ ಯಾವುದೋ ಒಂದಿನ ಅವರೇ ಮಾಡೋರೇ ಅವತ್ತಿನ ದಿನ ಅವರು ಮಾಡಿರುವಂತ ಕೇಸರಿ ಏನೋ ಅಲ್ಪ ಹೆಚ್ಚಾಗ್ಬಿಡತ್ತೆ. ಅಂದ್ರೆ ಆ ಪ್ರಮಾಣ ಯಾವುದೋ ಒಂದು ಬೆಂದಿದ್ದು ಹೆಚ್ಚಾಗುತ್ತೋ ಅಥವಾ ಬೇಯ್ದಿರೋದಿಲ್ಲೋ ಮತ್ತೇನೋ ಸಮಸ್ಯೆ ಆಗತ್ತೆ. ಆದ್ರೆ ಆಗೇನಾಗತ್ತೆ ಕೇಳಿದ್ರೆ ಉದಾಹರಣೆ ಮತ್ತೆ ಯಾವುದೋ ಕಲ್ಯಾಣ ಮಂಟಪದಲ್ಲಿ ಈ ಕಲ್ಯಾಣ ಮಂಟಪದಲ್ಲಿ ಅಡಿಗೆ ಹೀಗಾಗಿದೆ ಹೇಳೋ ಒಂದು ಅಂದ್ರೆ ಮದುವೆ ಮಾಡಿಸಿದವರು ಅಥವಾ ಮತ್ತೆ ಯಾರೋ ಒಂದು ವಿಶೇಷ ಕಾರ್ಯ ಮಾಡಿಸಿದವ್ರು ಹೇಳ್ತಾರೆ. ಹಾಗಾಗಿ ಈ ಅಡಿಗೆ ಅವತ್ತಿನ ಅಡಿಗೆ ರುಚಿ ಆಗುವಂಥದ್ದು ಆ ಏನು ಯಜಮಾನ್ ಮನುಷ್ಯ ಇರ್ತಾನೆ, ಆ ಏನು ಕಾರ್ಯಕ್ರಮ ಮಾಡಿಸುವಂತ ಯಜಮಾನ್ ಮನುಷ್ಯ ಇರ್ತಾನೆ, ಅವನ ಹಣೆ ಬರನ್ನ ಅಥವಾ ಹೇಗೆ ಅದು ಒಂದು ಹಂತಕ್ಕೆ ಹೌದು. ಯಾಕೆಂತಂದ್ರೆ ನಾವು ಎಷ್ಟೇ ಚೆನ್ನಾಗಿ ಅವತ್ತಿನ ದಿವಸ ಆ ಕಾರ್ಯಕ್ರಮವನ್ನು ಅಥವಾ ಅಡುಗೆಯನ್ನು ಚೆನ್ನಾಗಿ ಮಾಡಬೇಕು ಅಂತಿದ್ರೂ ಕೂಡ ಒಂದಿಷ್ಟು ಸಣ್ಣ ಪುಟ್ಟ ಲೋಪದೋಷಗಳು ಆಗ್ಬೋದು. ಆದರೆ ಅದನ್ನು ನಿಗಾ ವಹಿಸಿ ಅದನ್ನು ಪರಿಣಿತ ಹೊಂದಿದವರಾದರೆ ಹಾಗೆ ಹೆಚ್ಚು ಕಮ್ಮಿ ಆಗಲಿಕ್ಕೆ ಭಾಳ ಕಡಿಮೆ ಇರ್ತದೆ. ನೀವು ಹೇಳಿ ಸತ್ಯ, ಎಲ್ಲೋ ಒಂದು ಚೆನ್ನಾಗಿ ಮಾಡಬೇಕು ಹೇಳೋ ದಿವಸನೇ ಏನಾದ್ರು ಒಂದು ಸಣ್ಣ ಪುಟ್ಟ ತೊಂದರೆಗಳಾಗೋ, ಆ ಕೇಸರಿಗೆ ಅವತ್ತು ಒಂಚೂರು ಉಪ್ಪು ಹೆಚ್ಚಿಗೆ ಬಿದ್ದೋ ಅಥವಾ ಒಂಚೂರು ಅನ್ನ ಕರಗೋ ಏನೋ ಆಗುವಂಥ ಸಾಧ್ಯತೆಗಳಿರ್ತದೆ. ಆದರೆ ಒಟ್ಟರ್ಥದಲ್ಲಿ ಸ್ವಲ್ಪ ಅದಕ್ಕೆ ವ್ಯವಸ್ಥಿತವಾಗಿ ಪೂರ್ವ ತಯಾರಿ ಮಾಡಿಕೊಂಡು ಸರಿಯಾಗಿ ನಡೆಸ್ಕೊಂಡು ಹೋದರೆ ಅಂತಹ ಪ್ರಶ್ನೆಗಳು ತುಂಬ ಕಡಿಮೆ ಇರ್ತದೆ. ಚೆನ್ನಾಗಿ ಮಾಡ್ಕೊಂಡು ಹೋದರೆ ವ್ಯವಸ್ಥಿತವಾಗಿ ಮಾಡ್ಲಿಕ್ಕೆ ಆಗ್ತದೆ. ಓಕೆ, ಈಗ ಇವತ್ತಿನ ದಿನದಲ್ಲಿ ಈಗ ಕಳೆದೊಂದು 30 ವರ್ಷಗಳಿಂದ ನೀವು ಸಮಾಜದಲ್ಲಿ ನಡೆಯುವಂತ ಬಂದ್ರೆ ಪ್ರತಿ ವರ್ಷ ಏನಿಲ್ಲ ಅಂದ್ರೂ ಸಾಕಷ್ಟು ಮದುವೆಗಳು ನಿಮ್ ಕಲ್ಯಾಣ ಮಂಟಪ ಅಥವಾ ಇತರೆ ಕಲ್ಯಾಣ ಮಂಟಪಗಳು ನಡೀತದೆ. ಆ ಒಂದು 30 ವರ್ಷದ ಒಂದು ಇತ್ತೀಚಿನ ಅಂದ್ರೆ 30 ವರ್ಷದ ಒಂದು ಒಟ್ಟಾರೆ ಮದುವೆಗಳನ್ನ ಅಥವಾ ನಡೆಯುವಂತ ವಿಶೇಷಗಳನ್ನ ನಾವು ಗಣನೆ ತೆಗೆದುಕೊಂಡ್ರೆ ಈ ಇತ್ತೀಚಿನ ಮದುವೆಗಳಲ್ಲಿ ಆಡಂಬರದ ಒಂದು ಶೈಲಿಗಳು ಜಾಸ್ತಿ ಆಗ್ತಾ ಇದೆಯಾ ಹೇಗೆ? ಈಗ ಯಾವುದೋ ಒಂದು ಊಟದ ವಿಷಯದಲ್ಲಿ ಇರ್ಬೋದು
ಅಂದ್ರೆ ಅವಶ್ಯಕತೆ ಹೆಚ್ಚು ಸಿಹಿಗಳನ್ನ ಅಥವಾ ಮತ್ತೆ ಅದು ಖಾರದ ಐಟಮ್ಗಳನ್ನ ಮಾಡಿಸುವಂಥದ್ದು, ಅಥವಾ ಮತ್ತೆ ಯಾವುದೋ ಒಂದು ಅಂದ್ರೆ ದುಂದು ವೆಚ್ಚ ಮಾಡುವಂಥದ್ದು, ಅಥವಾ ಮತ್ತೆ ಯಾರ್ದೋ ಬೇರೆಯವರು ಮದುವೆ ಈ ತರ ಮಾಡಿದ್ದಾರೆ, ಹಾಗಾಗಿ ನಮ್ಮ ಮಕ್ಳ ಮದುವೆನೂ ನಾವು ಆ ತರ ಮಾಡಬೇಕು ಹೇಳಿ ಸ್ಟೇಟಸ್ ಸಲುವಾಗಿ ಮದುವೆ ಮಾಡ್ತಾ ಇದ್ದಾರಾ ಅಥವಾ ಹೇಗೆ? ಹಾಂ, ಇದು ಮಾತ್ರ ಹೌದು. ಯಾಕೆಂತಂದರೆ ಅವ್ರ ಮನೆ ಮದುವೆಲ್ಲ 2-3 ನಮೂನಿ ಸ್ವೀಟನ್ನು ಮಾಡಿದ್ದಾರೆ, ತಮ್ಮಲ್ಲೂ ಹಾಗೆ ಮಾಡಬೇಕು ಕೊಡುವಂಥ ಇಚ್ಛೆಯಿಂದನೇ ಮಾಡಿಸ್ತಾ ಇದ್ದಾರೆ. ಈಗಿನ ಹೊಸ ತರುವಾಯದಲ್ಲಿ ಈಗೊಂದು 5 ವರ್ಷ ಅಥವಾ 10 ವರ್ಷದ ಅದರಲ್ಲೂ ಕೊರೋನಾ ನಂತರದಲ್ಲಿ ಅಂತಾರೆ ಒಂದಿಷ್ಟು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಒತ್ತನ್ನು ಕಡಿಮೆ ಕೊಡ್ತಾ ಇದ್ದೀನಿ, ನನ್ನ ಗಣನೆಗೆ ಬರ್ತಾ ಉಂಟು. ಯಾಕೆಂತಂದರೆ ಭಟ್ರೆ ಒಟ್ಟು ಕಾರ್ಯಕ್ರಮ ಚಂದ ಆಗವು, ಊಟ ಚಂದ ಆಗವು, ಅದನ್ನೇ ಹೇಳ್ತಾ ಇರ್ತಾರೆ. ಬಂದವ್ರಿಗೆ ಬೇಜಾರಾಗಬಾರ್ದು, ಊಟ ಚಂದ ಆಗಬೇಕು. ಅವ್ರಿಗೆ ಆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಹೋಮ ಎಷ್ಟೊತ್ತು ಮಾಡ್ತಾರೆ, ಬರೀ 5 ನಿಮಿಷಕ್ಕೆ ಮುಗಿಸ್ರೆ ನಮ್ಗೆ ಅನುಕೂಲ ಆಗೋದಿಲ್ವಾ, ಬಂದವರಿಗೆಲ್ಲ ಚಲೋ ಆಗ್ತದೆ ಹೇಳುವಂತ ಅದನ್ನೇ ಮಾಡ್ತಾ ಇರ್ತಾರೆ. ಆದ್ರೆ ನಿಜವಾಗ್ಲೂ ಒಂದು ಧಾರ್ಮಿಕ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ರೆ ಅಥವಾ ಮುಂದೆ ಮಾಡಿದಾಗ ಆ ಒಂದು ಕಾರ್ಯಕ್ರಮದ ಅಥವಾ ಆ ಒಂದು ಲಗ್ನದ ಅಥವಾ ಉಪನಯನದ ವಿಶೇಷತೆ ಹೆಚ್ಚುತ್ತದೆ. ಅದು ಗೊತ್ತಾಗ್ತಾ ಇಲ್ಲ. ಹೆಚ್ಚಾಗಿ ಊಟದ ಬಗ್ಗೆ ಅಥವಾ ಫೋಟೋ ಬಗ್ಗೆ ಅಥವಾ ಅಲಂಕಾರದ ಬಗ್ಗೆ ಅದ್ರ ಬಗ್ಗೆ ತುಂಬ ಜನ ಲಕ್ಷ್ಯ ನೋಡ್ತಾ ಇದ್ದಾರೆ. ನಾನು ನೋಡ್ತಾ ಇದ್ದಂಗೆ ಈಗ ಒಂದು ಹಂತಕ್ಕೆ ಮುಂದಿನ ಜನಾಂಗಕ್ಕೆ ಧಾರ್ಮಿಕ ಹಿನ್ನೆಲೆಯನ್ನು ಅಥವಾ ಈ ಕಾರ್ಯಕ್ರಮದ ಮಹತ್ವವನ್ನು ಕಡಿಮೆ ಆಗ್ತಾ ಹೋಗ್ತಾ ಇದ್ದಂಗೆ ನನಗೆ ಕಾಣ್ತಾ ಉಂಟು. ನಾನು ನೋಡ್ತಾ ಈಗ ಒಂದು 5 ವರ್ಷದ ನಂತರದಲ್ಲಿ ನಿಂತಿರ್ತೀನಿ. ಓಕೆ, ಈಗ ಒಟ್ಟಾರೆಯಾಗಿ ಈಗ ನಿಮ್ಮ ಒಂದು ಅನುಭವದ ಆಧಾರ ಮೇಲೆ ಏನು ಹೊಸ ತಲೆಮಾರಿಗೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಹಾಂ, ಈಗ ಯಾವುದೇ ಒಂದು ಈ ವ್ಯವಸ್ಥೆಯನ್ನು ನಡೆಸ್ಕೊಂಡು ಹೋಗೋದು ಸರಳ ಇಲ್ಲ, ತುಂಬ ಕಷ್ಟ ಸಾಧ್ಯ. ಯಾಕೆ ಅಂತಂದರೆ ಮುಂದೆ ಬರ್ತಾ ಇರುವಂಥ ಸವಾಲುಗಳು ತುಂಬ ಉಂಟು. ಯಾಕೆಂತಂದರೆ ಈ ಕೆಲಸಗಾರರನ್ನ ಸರಿಯಾಗಿ ಹಿಡಿದಿಟ್ಟುಕೊಳ್ಳೋದು, ಅವರಿಗೆ ಮನಮುಟ್ಟುವಂತೆ ಅವ್ರನ್ನೆಲ್ಲ ಪ್ರೇರೇಪಿಸಿ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಳ್ಳೋದು ಅಥವಾ ಕೆಲಸದಲ್ಲಿ ತೊಡಗಿಸ್ಕೊಳ್ಳೋದು ತುಂಬ ಕಷ್ಟ. ಯಾಕೆಂತಂದರೆ ಈಗೆಲ್ಲ ರಂಗದಲ್ಲೂ ಆರ್ಥಿಕವಾಗಿ ಎಲ್ಲಿ ಹೆಚ್ಚಿಗೆ ಸಿಗ್ತದೆ ಅಲ್ಲಿ ಹೋಗುವಂಥ ಪರಿಸ್ಥಿತಿ ಕಾಣ್ತಾ ಉಂಟು. ಹಾಗಾಗಿ ಯಾರು ಹೆಚ್ಚಿನ ಹಣವನ್ನು ಕೊಡ್ತಾರೋ ಅಲ್ಲಿ ಹೋಗುವಂಥ ಸಾಧ್ಯತೆಯೂ ಇರ್ತದೆ. ಮತ್ತು ಇದನ್ನು ನಡೆಸ್ಕೊಂಡು ಹೋಗೋದು ತುಂಬ ಕಷ್ಟ ಉಂಟು. ಆದರೆ ಒಂದು ವ್ಯವಸ್ಥಿತವಾಗಿ ಮೊದಲಿಂದನೂ ಅದರಲ್ಲಿ ಅನುಭವ ಇದ್ದರೆ ನಡೆಸ್ಕೊಂಡು ಹೋಗ್ಲಿಕ್ಕೆ ಖಂಡಿತ ಒಳ್ಳೆಯದಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಸರ್, ಈಗ ಲಿಂಗಕೋಣ ಕಲ್ಯಾಣ ಮಂಟಪವನ್ನು ಗಣನೆಗೆ ತೆಗೆದುಕೊಂಡ್ರೆ ಒಂದು ಕಲ್ಯಾಣ ಮಂಟಪದ ವ್ಯವಸ್ಥೆನೂ ಇದೆ, ಜೊತೆಗೆ ಅಲ್ಲಿ ದೇವಸ್ಥಾನವೂ ಇದೆ. ಹೀಗೆ ದೇವಸ್ಥಾನದಲ್ಲೇ ಕಲ್ಯಾಣ ಮಂಟಪ ವ್ಯವಸ್ಥೆ ಇರೋದು ಅಂದ್ರೆ ಮಂಗಲ ಕಾರ್ಯ ಮಾಡಲಿಕ್ಕೆ ಅಥವಾ ಇನ್ನಿತರ ಯಾವುದೇ ಒಂದು ಕಾರ್ಯಗಳನ್ನು ಮಾಡಲಿಕ್ಕೆ ಅನುಕೂಲ ಅಥವಾ ಹೇಗೆ ಅದು? ಹೌದು, ಖಂಡಿತ ಹೌದು. ಯಾಕೆಂತಂದರೆ ಇದು ಅತ್ಯಂತ ಪುರಾತನ ದೇವಸ್ಥಾನ. ಯಾಕೆಂತಂದರೆ ರಾಮಲಿಂಗೇಶ್ವರ ಅಂಥೇಳಿ ಒಂದು ಲಿಂಗದ ಕೋಣ ಅಂದರೆ ಒಂದು ತಗ್ಗಿನ ಪ್ರದೇಶದಲ್ಲಿ ಲಿಂಗ ಉದ್ಭವ ಆಗಿದ್ದೋ ಏನೋ ಹೇಳುವಂಥ ಒಂದು ಇದು ಉಂಟು. ಹಿಂದಿನವರು ಒಂದು ಕೆರೆಯ ಸಮ್ಮುಖದಲ್ಲೂ ಇದು ಜಲಮೂಲನೂ ಇದೆ. ಅಂಥ ಒಂದು ಕ್ಷೇತ್ರದಲ್ಲಿ ಕಾರ್ಯಕ್ರಮವನ್ನು ಮಾಡಿದಾಗ ಒಂದು ಧಾರ್ಮಿಕ ಹಿನ್ನೆಲೆಯಲ್ಲೂ ಜನಕ್ಕೆ ಒಂದಿಷ್ಟು ಭಾವನೆಗಳಿಗೆ ಉತ್ತಮವಾಗುಂಟು. ಯಾಕೆಂತಂದರೆ ಯಾವುದೋ ಒಂದು ಕಮರ್ಷಿಯಲ್ ಆದಂಥ ಪ್ಲೇಸಲ್ಲಿ ಕಾರ್ಯಕ್ರಮ ಮಾಡಿದಂಗೆ ಮನಸ್ಸು ಬರೋದಿಲ್ಲ. ಯಾಕೆಂದರೆ ಅಲ್ಲಿ ದೇವತಾ ಸಾನ್ನಿಧ್ಯ ಇರ್ತದೆ. ಆ ದೇವತಾ ಸಾನ್ನಿಧ್ಯದಲ್ಲೇ ಮಂಗಲ ಕಾರ್ಯವನ್ನು ಅಥವಾ ಇನ್ನಿತರ ಯಾವುದೋ ಒಂದು ಕಾರ್ಯಕ್ರಮವನ್ನು ಮಾಡಿದಾಗ ನಮಗೇನೋ ಒಂದು ದೇವರ ಸನ್ನಿಧಿಯಲ್ಲಿ ಮಾಡ್ತಾ ಇದ್ದೆ ಹೇಳುವಂಥ ಭಾವನೆ ಬರ್ತದೆ. ನಮ್ಮಲ್ಲಿ ಅದಕ್ಕೂ ಒತ್ತು ಜಾಸ್ತಿ ಉಂಟು. ಯಾಕೆಂತಂದರೆ ಯಾವುದೇ ಕಾರ್ಯಕ್ರಮಗಳಾದರೂ ನಾವು ಧಾರ್ಮಿಕವಾಗಿ ಯಾವ ರೀತಿಯಾಗಿ ಕಾರ್ಯಕ್ರಮ ಮಾಡಬೇಕೋ ಅದಕ್ಕೆ ಒತ್ತನ್ನು ಹೆಚ್ಚಿಗೆ ಕೊಡ್ತಾ ಇದ್ದೇವೆ. ಉದಾಹರಣೆಗೆ ವೈದಿಕರಿಗೆ ಪ್ರತ್ಯೇಕ ಅಲ್ಲೇ ಊಟದ ವ್ಯವಸ್ಥೆ ಪ್ರಾಚೀನದಲ್ಲಿ ಹೇಗೆ ಬಂದಿತ್ತು ಅದೇ ರೀತಿಯಲ್ಲಿ. ಆಮೇಲೆ ಆ ಕಾರ್ಯಕ್ರಮಕ್ಕೆ ಬೇಕಾಗಿರ್ತಕ್ಕಂಥ ಧಾರ್ಮಿಕ ಹಿನ್ನೆಲೆಯಲ್ಲಿ ಬೇಕಾಗಿರ್ತಕ್ಕಂಥ ವಸ್ತು ಸಾಮಗ್ರಿಗಳನ್ನು ಒದಗಿಸ್ಕೊಡೋದು ಇತ್ಯಾದಿಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ರಾಜೇಶ್ ಭಟ್ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನ ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ. ಹಾಂ, ನಾನು ವಿಶ್ವಂಬರ ಟಿವಿಯನ್ನು ಈಗ ಒಂದು 3-4 ತಿಂಗಳಿಂದ ಕೆಲವೊಂದಿಷ್ಟು ಎಡಿಟಿಂಗ್ಸ್ ಅಥವಾ ಆಗಿರುವಂಥ ಒಂದು ವಿಡಿಯೋಗಳನ್ನು ನೋಡಿದ್ದೇನೆ. ತುಂಬ ಚೆನ್ನಾಗಿ ಮೂಡಿಬರ್ತಾ ಇದೆ. ಜನರು ಹೇಳ್ತಾ ಇದ್ದಾರೆ ವಿಶ್ವಂಬರ ಟಿವಿಯಲ್ಲಿ ಒಂದಿಷ್ಟು ಜನರನ್ನು ಕರೆದು ಅವರಿಗೆ ಒಂದು ವಿಶೇಷವಾದಂಥ ಸ್ಥಾನಮಾನವನ್ನು ಕೊಟ್ಟು ಅವರನ್ನು ಗೌರವಿಸುವುದು ಅಥವಾ ಅವರ ವಿಷಯದಲ್ಲಿ ಆಸಕ್ತಿ ಇದ್ದಂಥ ವಿಷಯದಲ್ಲಿ ಜನರಿಗೆ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಅತ್ಯಂತ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.